250cc engine ಬಿಟ್ಟಾರಂತೆ. ಹೋಂಡಾ C250cc engine ಬಿಟ್ಟಾರಂತೆ. ಆ್ಯಂಡ್ ಅದರ ಕಾದು ನಿಮಗೆ ಪಿಕ್ಚರ್ ತೊತ್ತಿಂಗ್ ಇದೆ, ಅದರ ಪಿಕ್ಚರ್ ತೊತ್ತಿ ಈ ಥರ ಬರುತ್ತಂತೆ. ಕಂಪ್ನಿ ಪಿಕ್ಚರ್ ಲೀಕ್ ಆಗಿದೆ ಇಂಟರ್ನೆಟ್ಟಲ್ಲಿ, ಈ ಥರ ಬರುತ್ತಂತೆ. ಇದು ಬೇಸಿಕಲಿ ನ್ಯೂ ಹೋಂಡಾ ಹ್ಯಾನ್ನೆಸ್ 250cc ಬೈಕ್ ಅಂತೆ. ಮಾಡಲ್ ಅಂತಿದೆ, ಹಿಂಗೆ ಬರುತ್ತೆ ಗಾಡಿ ನಿಮಗೆ ಅಂತೆ. ಆ್ಯಂಡ್ ಅದರ ಫೀಚರ್ಸ್ ನಿಮಗೆ ಫೀಚರ್ಸ್ ನಮಗೆ ಇಲ್ಲಿ ಏನು ನಿಮಗೆ ಇದರಲ್ಲಿ ಫೀಚರ್ಸ್ ಹತ್ರ ಏನು ಕೊಟ್ಟಿಲ್ಲ, ಫೀಚರ್ಸ್ ಕೊಟ್ಟಿಲ್ಲ. ಎಷ್ಟು ಲೀಟರ್ಸ್ ಬರುತ್ತೆ, ಫ್ಯೂಯಲ್ ಟ್ಯಾಂಕು, ಎಂಜಿನ್ ಪವರು, ಏನು ಸರಿಯಾಗಿ ಇನ್ಫಾರ್ಮೇಷನ್ ಇಲ್ಲ. ಇನ್ನು ಬೇಕಾದ್ರೆ ಬರೀ ಪಿಕ್ಚರ್ಸೇ ಲೀಕ್ ಆಗಿದೆ, ಇಂಟರ್ನೆಟ್ ಪಿಕ್ಚರ್ ಲೀಕ್ ಆಗಿದೆ. ನಮಗೆ ಇದ್ರ ಬಗ್ಗೆ ಏನು ಸರಿಯಾಗಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಏನು ಇಲ್ಲ ಸರಿಯಾಗಿ. ಎಷ್ಟು ಲೀಟರ್ ಟ್ಯಾಂಕ್ ಇರುತ್ತೆ, ಎಷ್ಟು ಲೀಟರ್ ಎಂಜಿನ್ ಬೈ 250 ಎಂಜಿನ್ ಇದೆ, ಎಷ್ಟು ಫುಲ್ ಟ್ಯಾಂಕ್ ಇದೆ, ಎಂಜಿನ್ BHP ಏನೇನಿರುತ್ತೆ ಫೀಚರ್ ಏನು ಕೊಟ್ಟಿಲ್ಲ. ಇದು ಸರಿ ಇಲ್ಲ, ಫೀಚರ್ ಇಲ್ಲ. ನೋಡೋಣ ಯಾವಾಗ ಗಾಡಿ ರಿಲೀಸ್ ಆದ. ಇದು ಹೋಂಡಾ ಬಿಗ್ವಿಂಗಲ್ಲೇ ರಿಲೀಸ್ ಆಗಬೇಕು ಗಾಡಿಯಲ್ಲಿ, ಅಲ್ಲೇ ರಿಲೀಸ್ ಆಗುತ್ತೆ ಗಾಡಿ ಅಂತ. ಸದ್ಯಕ್ಕೆ ಈ ಮಾಡಲ್ ರೇಂಜಲ್ಲಿ, ಈ ಮಾಡಲ್ ಪ್ರೈಸ್ ರೇಂಜಲ್ಲಿ ನಿಮ್ಗೆ ಯಾರು ಬೇರೆ ಕಂಪ್ನೀಸ್ ಇಲ್ಲ. ಬೇಕಾದ್ರೆ ನೀವು ಬೇರೆ ಕಂಪ್ನೀಸ್ ನೋಡಿದ್ರೆ ರಾಯಲ್ ಎನ್ಫೀಲ್ಡಲ್ಲಿ ಇಲ್ಲ, 250 ಎಂಜಿನೇ ಇಲ್ಲ, ರಾಯಲ್ ಎನ್ಫೀಲ್ಡಲ್ಲಿ ಇಲ್ಲ. ಮತ್ತು ನನ್ನ ಪ್ರಕಾರ ಈ ಗಾಡಿ ನಿಮಗೆ ಬಜಾಜ್ ಡಾಮಿನರ್ ಜೊತೆ ಕಂಪೇರ್ ಮಾಡೋಕ್ಕಾಗ ಅನ್ಕೋತಿ. 250 ಬಜಾಜ್ ಡಾಮಿನರ್ನ ಕಂಪೇರ್ ಮಾಡೋಕ್ಕಾಗಿ. ಇನ್ನೊಂದು ಸರಿ ಗೊತ್ತಿಲ್ಲ ಯಾವಾಗ ಮುಂದಿನ ವರ್ಷ ಈ ಗಾಡಿ ರಿಲೀಸ್ ಆಗುತ್ತೆ, ಏನು ಸ್ಪೆಕ್ಶೀಟ್ ಇರುತ್ತೆ ಈ ಗಾಡಿ ಬಗ್ಗೆ, ಏನು ಇನ್ಫಾರ್ಮೇಷನ್ ಇದೆ ಸರಿಯಾಗಿ. ಇದು ಬೈಕ್ ಪಿಕ್ಚರ್ ತೋರಿಸಿದ್ದಾರೆ, ಎಷ್ಟು ಎಂಜಿನ್ ಬರೋದು ಕೊಟ್ಟಿರುತ್ತೆ. ಈಗ ನೆಕ್ಸ್ಟ್ ವೀಡಿಯೋಸ್ ಸ್ವಲ್ಪ ವೀಡಿಯೋಸ್ ಸ್ವಲ್ಪ ಲೆಂತಿ ಆಗುತ್ತೆ ಸ್ವಲ್ಪ ನಾನು ಒಂದ್ಸತಿ ಎಲ್ಲ ವೀಡಿಯೋ ತಗೊಂಡ್ತಾ ಇದ್ದೀನಿ. ಸ್ವಲ್ಪ ಲೆಂತಿ ಇದೆ, 30 to 40 minutes ವೀಡಿಯೋ ಆಗುತ್ತೆ ಇದು. ನೀವು ಫುಲ್ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಕಾರು 2 days ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ. ಇಲ್ಲ ನಾನೆಲ್ಲ ಪಿಕ್ಚರ್ಸ್ ತೋರಿಸ್ತಾ ಇದ್ದೀನಿ ಈ ವಿಡಿಯೋ. ನಾನು ನೀವು ನೋಡಿ ಇಂಟ್ರೆಸ್ಟ್ ಮಾಡಿ ಲೈಕ್ ಮಾಡಿ. ನೀವೇನಾದ್ರು ಹೊಸಬು ಆಗಿದ್ರೆ ಯು ಆರ್ ಬಿನ್ ನ್ಯೂ ಟು ಮೈ ಚಾನಲ್. ಬೇಸಿಕಲಿ ಮೈ ಚಾನಲ್ ಮೇಕ್ಸ್ 80% ಆಫ್ ದ ಆಟೋಮೊಬೈಲ್ ಕಂಟೆಂಟ್ ಮಾಡ್ತೀವಿ ನಾವು ಚಾನಲ್ ಮಾಡ್ತೀವಿ. ಬೇಸಿಕ್ ಆಟೋಮೊಬೈಲ್ ಕಂಟೆಂಟ್ ಅಂತ ವಿಲ್ ಮೇಕ್ ನ್ಯೂ ಬೈಕ್ಸ್ ಅಂಡ್ ಕಾರ್ ಯೂಸ್ ಮಾಡ್ತೀವಿ. ಲೇಟೆಸ್ಟ್ ಎವ್ರಿ ಮಂತ್ I go to every showroom and make test drive videos and also make latest bike car use ಬೈ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾವಾಗ ಲಾಂಚ್ ಆಗಿದೆ ಅದರ ನಿಮಗೆ ಏನೇನೆಲ್ಲ ಫುಲ್ ಡೀಟೇಲ್ ಕೊಡ್ತೀವಿ. ಮತ್ತು ನಾವು ಅದು ಬಿಟ್ಟು ನಾನು ಆಟೋಮೊಬೈಲ್ ಬಗ್ಗೆ ನಾವು ಟೆಕ್ನಿಕಲ್ ವೀಡಿಯೋಸ್ ಕೊಟ್ಟಿಲ್ಲ. ಲೈಕ್ ಡೂಯಿಂಗ್ ಬೈಕ್ ಟು ಕಾರ್ ಟು ಓನರ್ಶಿಪ್ ವೀಡಿಯೋಸ್ ಮಾಡ್ತೀವಿ. ನಾವು ಓನರ್ಶಿಪ್ ವೀಡಿಯೋಸ್ ಮಾಡ್ತೀವಿ. ಮತ್ತು ಅದು ಏನೇನಿದೆ ಟೆಕ್ನಿಕಲ್ ಯಾವುದಾದ್ರೆ ಅದು ಬಿಟ್ಟು ನಾವು ಇನ್ನೂ 20% ಅದು ಬಿಟ್ಟು ನಾನು ಫುಡ್ ವೀಡಿಯೋಸ್ ಮಾಡ್ತೀನಿ, ಟ್ರಾವೆಲ್ ವೀಡಿಯೋಸ್ ಮತ್ತು ಲೈಫ್ ಸ್ಟೈಲ್ ವೀಡಿಯೋಸ್ ಮಾಡ್ತೀನಿ, ಮತ್ತು ಟೆಕ್ ವೀಡಿಯೋಸ್ ಮಾಡ್ತೀನಿ. ಈ ಚಾನಲ್ ಕಡೆ ಇದೆಲ್ಲ ನಾವು ಕಂಟೆಂಟ್ ಇಷ್ಟಪಟ್ಟೆ ನನ್ನ ಪೇಜ್ ಲೈಕ್ ಮಾಡಿ. ಅಲ್ಲೆಲ್ಲ ನಾನು ಸೋಷಿಯಲ್ ಮೀಡಿಯಾ ಸೈಟ್ಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಲಿಂಕ್ ಹಾಕಿದ್ದೀನಿ. ಬೆಳ್ಳಿ ಪ್ರತಿಯೊಂದು ಇದೆ ಚಾನಲ್ ಹೋಗ್ತೀನಿ. ಅಬೌಟ್ ಸೆಕ್ಷನಲ್ಲಿ ನಾನು ಎಲ್ಲ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ನ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಎಲ್ಲರೂ ನೀವು ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನನ್ನ ಫೇಸ್ಬುಕ್ ಪೇಜ ಲೈಕ್ ಮಾಡಿ, ನನ್ನ ಇನ್ಸ್ಟಾಗ್ರಾಮ್ ಪೇಜ ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ಲೇಟೆಸ್ಟ್ ಪಿಕ್ಚರ್ನ ನಾನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಾಕ್ತೀನಿ. ಲಾಸ್ಟ್ ನಾನು ನಿಸಾನ್ ಕಿಕ್ ಮತ್ತು ಮ್ಯಾಗ್ನೆಟ್ ಫೋಟೋಸ್ ಹಾಕಿದ್ದೆ, ವಿಡಿಯೋ ಹಾಕಿದ್ದೆ ನಾನು ಫೇಸ್ಬುಕ್ ಹಾಕಿದೆ. ಚೆಕ್ ಮಾಡ್ಕೊಳ್ಳಿ ಜಸ್ಟ್ ನೀವು ಇಂಟ್ರೆಸ್ಟ್ ಇದೆ ನಿಮಗೆ. ಈಗ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋಣ. ಈಗ ನೆಕ್ಸ್ಟ್ ವಿಡಿಯೋ ನಾನು ಅಂತಾರೆ ಬೇಸಿಕಲಿ ಇದು next video is from a brand called MG ನಿಮ್ಗೆ ಲಾಸ್ಟ್ ಇಯರ್ ಒಂದು ಗಾಡಿ ರಿಲೀಸ್ ಮಾಡಿದ್ದು. ಈ ಮೈನ್ MG EV ಅಂತ ಬಿಟ್ಟಿದ್ದು ಮಾರ್ಕೆಟ್ ಬಿಟ್ಟಿದೆ. ಅದೇ ಸೇಮ್ ಬ್ರ್ಯಾಂಡ್ ಈಗ MGದು ZS ಅಂತ ಬಿಟ್ಟಿದ್ದಾರಂತೆ. ZX ಲಾಂಚ್ ಹೆಚ್ಚು 2021 ಲಾಂಚ್ ಆಗ್ತದೆ ಅಂತ. ಈ ಗಾಡಿ ನಿಮಗೆ ಗಾಡಿ ಈ ಥರ ಬರುತ್ತೆ. ಗಾಡಿ ಈ ಥರ ಬರುತ್ತೆ ನಿಮಗೆ. ಇದು MGದು Z ಸೀರೀಸ್ SUV ಅಂತೆ, ಹಿಂಗೆ ಬರುತ್ತೆ ಅಂತ. ನಿಮಗೆ ಗಾಡಿ 2021 ಬರುತ್ತೆ. ಬೇಸಿಕಲಿ ಇದರ ಇನ್ಫಾರ್ಮೇಷನ್ ಯಾರಾದ್ರು ಬೇಸಿಕಲಿ ನಿಮಗೆ ಟೂ ಪೆಟ್ರೋಲ್ ಎಂಜಿನ್ ಸಿಗುತ್ತಂತೆ. 2 ಪೆಟ್ರೋಲ್ ಪವರ್ ಎಂಜಿನ್ ಸಿಗುತ್ತೆ. ಗೊಂಡು ಲಾಂಚ್ ಇದು ಪ್ರೈಸ್ 300 ಲಕ್ಷ ಜನವರಿ ರಿಲೀಸ್ ಆಗುತ್ತೆ ಈ ಗಾಡಿ ಅಂತೆ. ಇದರ ಪ್ರೈಸ್ ಏನು ಬರೋದು 20 ಲಕ್ಷ ಗಾಡಿ ಕಾಸ್ಟ್ ಆಗುತ್ತೆ. 21 ಲಕ್ಷ ಗಾಡಿ ಕಾಸ್ಟ್ ಆಗುತ್ತೆ ನಿಮಗೆ ಶೋರೂಮ್ ಅಂತೆ. ಇದು ಪವರ್ ಪೆಟ್ರೋಲ್ ಪವರ್ಡ್ ವರ್ಷನ್ ಅಂತೆ ಮಾಡಲ್ ಇನ್ ಇಂಡಿಯಾ ಅಂತೆ. ಇದರಲ್ಲಿ ನಿಮಗೆ
ಇಲ್ಲಿ ನಿಮಗೆ 2 ಇಂಜಿನ್ ಸಿಗುತ್ತೆ. 1.5 ಲೀಟರ್ VTI ಇಂಜಿನ್ ಸಿಗುತ್ತೆ. ಅದು ಕ್ಲಿಯರ್ ಏನು ಎಲ್ಲ VTI ಇಂಜಿನ್ ಕ್ಲಿಯರ್ ವಿತ್ ಪಡೆಸ್ 185 BHP ಇಂಜಿನ್ ಆ್ಯಂಡ್ 150 Nm ಟಾರ್ಕ್ ಸಿಗುತ್ತೆ. ಅಸಲು 1.8 ಟಿಕೆಟ್ ಟರ್ಬೋ ಇಂಜಿನ್ ಪ್ರೊಡ್ಯೂಸಿಂಗ್ 1 ಪವರ್ ಇಂಜಿನ್ ಸಿಗುತ್ತೆ ಅಂತೆ. ಬೇಸಿಕಲಿ ನಿಮಗೆ 2 ಇಂಜಿನ್ ಸಿಗುತ್ತೆ. ಪ್ರೊಡ್ಯೂಸ್ 1.5 ಲೀಟರ್ ಏನು 1.8 ಇಂಜಿನ್ ಲೀಟರ್ ಸಿಗುತ್ತೆ ಅಂತೆ. ಆ್ಯಂಡ್ ದಿಸ್ ಇಂಜಿನ್ ಕಮಿಟ್ ಟು 5 ಸ್ಪೀಡ್ ಮ್ಯಾನ್ಯುವಲ್ ಆ್ಯಂಡ್ 6 ಸ್ಪೀಡ್ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಸಿಗುತ್ತೆ ಅಂತ. ಬರೀ ಡೀಸೆಲ್ ಸಿಗಲ್ಲ ನಿಮಗೆ, ಬರೀ ಪೆಟ್ರೋಲ್ ಇಂಜಿನ್ ವಿತ್ 1.5 ಲೀಟರ್ ಸಿಗುತ್ತೆ ಅಂತೆ. ಆ್ಯಂಡ್ ಕಮ್ಸ್ ವಿತ್ 5 ಸ್ಪೀಡ್ ಪೆಟ್ರೋಲ್ ಇಂಜಿನ್ ಆ್ಯಂಡ್ 6 ಸ್ಪೀಡ್ ಆಟೋಮೆಟಿಕ್ ಗೇರ್ ಬಾಕ್ಸ್ ಸಿಗುತ್ತೆ ಅಂತೆ. ಆ್ಯಂಡ್ ನಿಮಗೆ ಇದರಲ್ಲಿ 1.5 ಲೀಟರ್ ಟಾಪ್ ಬ್ಯಾಗ್ನ ಇಟ್ ಕಮ್ಸ್ ವಿತ್ 185 BJ ಇಂಜಿನ್ ಸಿಗುತ್ತೆ ಅಂತೆ. 1.3 ಲೀಟರ್ ಇಂಜಿನ್ ಹೋದರೆ ನೀವು ಅದಕ್ಕೆ 160 BJ ಇಂಜಿನ್ ಸಿಗುತ್ತೆ. ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಅಂತೆ ಆಗುತ್ತೆ. ಆ್ಯಂಡ್ ಇಟ್ ಕ್ಯಾನ್ ಡಿಸ್ ದಟ್ ಥಿಂಗ್ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದೆ. ಇದರಲ್ಲಿ ಇನ್ಫಾರ್ಮೇಷನ್ ಅದು ನೀವು ಇಷ್ಟ ಆದರೆ ಬೇಕು. ನೀವು ಮುಂದಿನ ವರ್ಷ ಜನವರಿಗೆ ಗಾಡಿ ಬರುತ್ತಂತೆ. ನೀವೇನಾದ್ರು ಗಾಡಿ ತೊಗೋಬೇಕು, ನೀವೇನೇ ಗಾಡಿ ನೋಡಬೇಕು ತೊಗೋಬೇಕಂದ್ರೆ ನೀವೇನಾದ್ರು ಈ ಗಾಡಿ MG ತೊಗೋಬೇಕು. ನೀವು ಗಾಡಿಗೆ ನೀವು ಯಾವುದು ಎಷ್ಟು ನಿಮ್ಮ ನೋಡಿ ಹೊಸ ರೋಡಿಗೆ ಬನ್ನಿ. ಹೊಸ ರೋಡ್ ಸಿಂಗಸಂಜ ರೋಡಲ್ಲಿ ಈಗ ಈ ಗಾಡಿ ನೀವು ಅಲ್ಲೊಂದು ಗಾಡಿ ಸಾಲ್ದಿದ್ದ ಇರೋದು. ನೀವು ಎಲ್ಲ ಲೇಟೆಸ್ಟ್ MG ವೆಹಿಕಲ್ಸ್ ಎಲ್ಲ ಅಲ್ಲಿ ಲಾಂಚ್ ಆಗುತ್ತೆ. ಎಲ್ಲ MG ಲೇಟೆಸ್ಟ್ ಗಾಡೀಸ್ ಎಲ್ಲ ಹೊಸೂರು ರೋಡ್ ಸಿಂಗಸಂಜ ರೋಡ್ ಹೊಸೂರು ರೋಡಲ್ಲಿ ಲೀಸ್ ಆಗುತ್ತೆ. ಅಲ್ಲಿ ಹೋಗಿ ನೀವು ಗಾಡಿಯಿಂದ ನೀವು ಟೆಸ್ಟ್ ಡ್ರೈವ್ ಗಾಡಿನ ಬುಕ್ ಮಾಡೋಕ್ಕಾರೆ MG ವೆಹಿಕಲ್ ಬುಕ್ ಮಾಡೋಕ್ಕೆ ಆಯಿತಾ. ಈಗ ನೆಕ್ಸ್ಟ್ ವೀಡಿಯೋ ಈಗ ನೆಕ್ಸ್ಟ್ ವೀಡಿಯೋ ನಾನು ಈ ಸಲ ಯೂಸ್ ಮಾಡಿದ್ದೆ ಈ ಮಂತಲ್ಲಿ ಡಿಸೆಂಬರ್ ಮಂತಲ್ಲಿ 2020 ಇದು ಬೇಸಿಕಲಿ ನಿಸಾನ್ ಮ್ಯಾಗ್ನೆಟ್ ನೋಡಿದ್ವಿ. ನಿಸಾನ್ ಮ್ಯಾಗ್ನೆಟ್ಗೆ ಅವಾಗ ಬುಕಿಂಗ್ ಬರೀ 850 ಬುಕಿಂಗ್ ಆಗಿತ್ತಂತೆ. ಇವಾಗ ನಿಸಾನ್ ಮ್ಯಾಗ್ನೆಟ್ ಹ್ಯಾಸ್ ಗಾಟ್ ಬುಕಿಂಗ್ 10,000 ಬುಕಿಂಗ್ಸ್ ಆಗಿದೆ ಅಂತೆ. ಆ್ಯಂಡ್ ವೇಟಿಂಗ್ ಪೀರಿಯಡ್ 3 ತಿಂಗಳು ನಿಮಗೆ ಈ ಗಾಡಿಯನ್ನು ವೇಟ್ ಮಾಡಬೇಕಂತೆ. 10,000 ಬುಕಿಂಗ್ ಆಗಿ ಮತ್ತು 3 ತಿಂಗಳು ಈ ಗಾಡಿಗೆ ವೇಟ್ ಮಾಡಬೇಕಂತೆ. ಅಷ್ಟು ಬುಕಿಂಗ್ ಆಗಿದೆ ಅಂದರೆ 10,000 ವೆಹಿಕಲ್ಸ್ ಬುಕಿಂಗ್ ಆಗಿದೆ ಮತ್ತು 3 ಮಂತ್ಸ್ ಆಫ್ ವೇಟಿಂಗ್ ಪೀರಿಯಡ್ ಅಂತ ಗಾಡಿಗೆ. ಈ ಥರ ಈ ಸೀಸನ್ 3 ಮಂತ್ಸ್ ವೇಟಿಂಗ್ ಪೀರಿಯಡ್ ಅಂತ ಗಾಡಿಗೆ ವೇಟಿಂಗ್ ಪೀರಿಯಡ್ ಅಂತ ನೋಡೋಣ. ಗಾಡಿ ಲಾಂಚ್ ಆದಾಗ ಜನ ಕ್ಯೂರಿಯಾಸಿಟಿ ಗಾಡಿ ಬಗ್ಗೆ. ನಾನು ಸೆಕೆಂಡ್ ಕಾರು ನಿಸಾನ್ ಆಗ್ಬೇಕು ಜನ ಬರ್ತಾರೆ. ನಿಸಾನ್ ಡಸ್ಟನ್ ಜೊತೆಗೆ ತೊಗೊಂಡಿದ್ರು, ನಿಸಾನ್ ಕಿಕ್ ತೊಗೊಂಡಿದ್ರು, ನಿಸಾನ್ ಯಾರ ಕಾರ್ ಅದೇ ಸೆಕೆಂಡ್ ಕಾರ್ ತೊಗೊಳಕ್ಕೆ ಗಾಡಿ ಬರ್ತಾಯಿದ್ರು. ಬೇಸಿಗೆ ಅದಕ್ಕೆ ನೋಡಿ ಇದೇ ಗಾಡಿಗೆ ನಾನು ಯೂಟ್ಯೂಬ್ ಚಾನಲ್ ಯೂಸ್ ಮಾಡಿದ್ದೀನಿ ನಿಸಾನ್ ಮ್ಯಾಗ್ನೆಟ್. ಈ ಗಾಡಿಗೆ 10,000 ಬುಕಿಂಗ್ ಆಗಿದೆ ಅಂತೆ. 3 ತಿಂಗಳು ವೇಟಿಂಗ್ ಪೀರಿಯಡ್ ಆಗಿದೆ ಅಂತೆ. ಬೇಸಿಗೆ ಈ SUV ನಿಮಗೆ 5 ಸಬ್ಮೀಟರ್ 4 SUV 5 SUV ಐತೆ ಮಾಡಲ್. ತುಂಬ ಚೆನ್ನಾಗಿದೆ ಗಾಡಿಗೆ. ನೀವು ನೋಡ್ಬೇಕು ತೊಗೊಳ್ಳಿ. ನಿಮಗೆ ಇದು ಡಿಸೆಂಬರ್ 15 ಡಿಸೆಂಬರ್ 31 ತನಕ ನಿಮಗೆ ಈ ಪ್ರೈಸ್ ಇರುತ್ತೆ. ಈ ಪ್ರೈಸ್ ಬೇಸಿಕಲಿ ಡಿಸೆಂಬರ್ 15 ನಿಮಗೆ 4,99,000 ಸ್ಟಾರ್ಟ್, 5 lakh ಸ್ಟಾರ್ಟ್ ಆಗಿ ಟಾಪ್ ನಿಮಗೆ 11,35,000 ತನಕ ಈ ಗಾಡಿಯ ಪ್ರೈಸ್ ಇರುತ್ತೆ. ಈ ಗಾಡಿ ತೊಗೋಬೇಕಂದ್ರೆ ಆಮೇಲೆ ನೀವೇನಾದ್ರು 3 ವರ್ಷ ಗಾಡಿ ತೊಗೋಬೇಕಂದ್ರೆ ಗಾಡಿ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ. ಅದನ್ನು ನಂಗೆ ಶೋರೂಮಲ್ಲಿ ಸಿಕ್ಕಿದ್ದು ಇನ್ಫಾರ್ಮೇಷನ್ ಸಿಕ್ಕಿ ಶೋರೂಮಲ್ಲಿ ಅದ ಬಗ್ಗೆ ಆಯಿತು. ಈಗ ನೆಕ್ಸ್ಟ್ ವೀಡಿಯೋ ನಾನು ನೆಕ್ಸ್ಟ್ ವೀಡಿಯೋ ಜಸ್ಟ್ ವೇಟ್. Okay, next video is about a two-wheeler bike basically. This is an KTM 790cc bike adventure spotted and basically ನಾನು ಲಾಸ್ಟ್ ಟೈಮ್ ನಾನು ವಿಡಿಯೋ 2019 ನಾನು ವಿಡಿಯೋ ಮಾಡಿದ್ದೆ. KTM 790 ನಾನು ಲಾಂಚ್ ಹೋಗಿದ್ದೆ. ಬಿಟನ್ ನೋಟಲ್ಲಿ ಲಾಂಚಿಂಗ್ ಇವೆಂಟ್ಗೆ ಹೋಗಿದ್ದೆ, ಬೈಕ್ ಲಾಂಚ್ಗೆ ಹೋಗಿದ್ದೆ. ಅಲ್ಲಿ ವಿಡಿಯೋ ಮಾಡಿದ್ದೆ, ಅದು ಡೀಟೇಲ್ ಹಾಕಿದ್ದೆ. ಅದೇ ಸೇಮ್ ಬೈಕ್ ನಿಮಗೆ ಬೈಕ್ ಫೇಸ್ ಲೀಟ್ ಮಾಡಕ್ಕೆ ಬರ್ತದೆ ಅಂತ. 2021 ಫೇಲ್ ಮಾಡಕ್ಕೆ ಬರ್ತದಂತೆ. KTM 790 ಈ ಥರ ಬರುತ್ತೆ ಬೈಕ್. ಇದು ಅಡ್ವೆಂಚರ್ ಟೂರರ್ ಬೈಕು KTM 790cc ಬೈಕ್ ಅಂತೆ. ಮುಂದಿನ ವರ್ಷ ಬರುತ್ತಂತೆ 2021ಗೆ. ನೋಡೋಣ. ಇದರ ಇಂಜಿನ್ ಸ್ಪೆಸಿಫಿಕ್ ಅಂತೀನಿ. ಇದರ ಇಂಜಿನ್ ಸ್ಪೆಸಿಫಿಕ್ ನಿಮಗೆ ಸೇಮ್ ಏನೇನು ಗಾಡಿ ಏನಿದೆ ಅದೇ ಇದು ಟಾಪ್ ಲೈನ್ ಆಫ್ ದ KTM ಇಂಜನ್ ಏನಿದೆ ಟಾಪ್ ಲೈನ್ ಬರುತ್ತೆ, ಗಾಡಿ ಬರುತ್ತೆ. ಇದು ಬಿಟ್ಟರೆ ಇದಕ್ಕಿಂತ ಮೇಲೆ ಯಾವಬೇಕು ಇದರ ಮೇಲೆ ಇನ್ನೊಂದು ಎಂಜಿನ್ ಇದೆ KTM ಅದು ಬರೀ ಫಾರಿನ್ಗೆ ಲಾಂಚ್ ಆಗುತ್ತೆ. ಅದು ಬೇಸಿ 1299cc ಬೈಕ್ ಇದೆ KTM ಬಗ್ಗೆ. ಅದು ನಮ್ಮಿಂದ ಲಾಂಚ್ ಆಗೋ ಬೈಕ್. ಅದು ಗೊತ್ತಾಗಿ ರಿಲೀಸ್ ಮಾಡೋಕೆ ಗೊತ್ತಿಲ್ಲ. ಇಟ್ ಕಮ್ಸ್ ವಿತ್ ಅನ್ ಯುರೋಪಿಯನ್ 5 ಕಂಪ್ಲೇಂಟ್ ಆಫ್ 799cc engine. Comes with the parallel twin
engine ಬರುತ್ತಂತೆ ಗಾಡಿ. It comes with 95 bhp of raw power and comes with enough torque and carrier clearance. One full tank, this bike can go around 450 kilometer can go in around 20 ಲೀಟರ್ಸ್ ಟ್ಯಾಂಕ್. ಈ ಗಾಡಿ ನಿಮಗೆ 4,950 ಕಿಲೋಮೀಟರ್ ಓಡಿಸೋಕ್ಕಾಗುತ್ತೆ ಗಾಡಿ ನೋಡೋಣ. 20 ಲೀಟರ್ಸ್ 20 ಲೀಟರ್ಸ್ ಟ್ಯಾಂಕಿಗೆ ನಮ್ಮ ನೋಡ್ತಿರ್ತೀರ ನೀವು. ಮೊದಲು KTM ಬೈಕ್ಸಲ್ಲಿ ಎಷ್ಟು ಲೀಟರ್ ಮೊದಲು KTM ಬೈಕ್ಸ್ ಬರೀ 10 ಲೀಟರ್ ಬರ್ತೈತೆ. ಓಲ್ಡ್ KTM 390 ನೋಡಿ 391 KTM 390 ಬರೀ 11 ಲೀಟರ್ಸ್ ಟ್ಯಾಂಕ್ ಎಷ್ಟೇ ಇರೋದು. ಅದರಲ್ಲೂ 11 ಲೀಟರ್ ಟ್ಯಾಂಕಲ್ಲಿ KTM 390 ಮ್ಯಾಕ್ಸಿಮಮ್ ನಿಮಗೆ 250 ಕಿಲೋಮೀಟರ್ ಓಡಿಸೋಕೆ 210 ಓಡಿಸೋಕತ್ತೆ ಮ್ಯಾಕ್ಸಿಮಮ್ ಓಡಿಸೋಕ್ಕಾಗುತ್ತೆ. ನೀವು ಇವನಾದ್ರು ಟೂರಿಂಗ್ ಮಾಡ್ತದೆ. ಈಗ KTM 790 20 ಲೀಟರ್ ಟ್ಯಾಂಕಿಗೆ 40 ಕಿಲೋಮೀಟರ್ ಓಡಿಸೋಕ್ಕಾಗ್ತದೆ ನೋಡೋಣ. ಅದರಿಂದ ಇದನ್ನು ಟೆಸ್ಟ್ ರೈಡ್ ಮಾಡಿದೆ. ಯಾರು ಟೆಸ್ಟ್ ರೈಡ್ ಮಾಡಿದೆ ಅದರಿಂದ ಜಾಸ್ತಿ ಹೋಗೋದು ಗಾಡಿ. ಅದೇ 560 ತನಕ ಹೋಗುತ್ತೆ ಅನ್ಕೊತೀನಿ. 20 ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ರಿಸರ್ವ್ ಬಂದ ತನಕ ನೋಡೋಣ. ಆ್ಯಂಡ್ ನಿಮಗೆ ಗಾಡಿಗೆ 850 237 NM ಗ್ರೌಂಡ್ ಇರುತ್ತೆ. ಹೈಯೆಸ್ಟ್ ಕನ್ವಿಷನ್ ಸಿಗುತ್ತೆ. ಇದು ಸಿಗುತ್ತೆ ನಿಮಗೆ. ಬೇರೆದೆಲ್ಲ ಸೇಮ್ ಫೀಚರ್ಸ್ ಏನು ಅದನ್ನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದು ಬೇಡ ಈ ಗಾಡಿ ಬಗ್ಗೆ. ನಿಮ್ಗೆ ಗೊತ್ತಿರುತ್ತೆ ಗಾಡಿ ಎಷ್ಟು ಚೆನ್ನಾಗಿದೆ ಗಾಡಿ. ಬರೀ ಪ್ರೈಸ್ ನನ್ನ ಪ್ರಕಾರ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ಕೊತೀನಿ ಗಾಡಿ ರೇಟ್. ಅವಾಗ ಲಾಂಚ್ ಆಗಿತ್ತು ಗಾಡಿ. ನನಗೆ ಇನ್ನೂ ಟೆಸ್ಟ್ ಮಾಡಿಲ್ಲ ಗಾಡಿ. 790 ಟೆಸ್ಟ್ ಮಾಡಿಲ್ಲ ಗಾಡಿ. ನಾನು ನಿಮಗೆ ಈ ಬಗ್ಗೆ ತೋರ್ಸೋಕ್ಕೆ ಹೆಂಗಿದೆ ಟೆಸ್ಟ್ ಮಾಡಿರ್ಬೇಕಂದ್ರೆ ನಾನು ಟೆಸ್ಟ್ ಮಾಡಿ ತೋರಿಸ್ತೀನಿ. ಬೇಕಂದ್ರೆ 790 ಸೀರೀಸ್ ವಿಡಿಯೋ ಮಾಡ್ತಿರ್ಬೇಕು ನಿಮ್ಗೆ. ನಾನು ಇಫ್ ಯು ವಾಂಟ್ ಟು ಸೀರೀಸ್ ವಿಡಿಯೋ 790 ಸೀರೀಸ್ 790 ವಿಡಿಯೋ ಬಗ್ಗೆ ನಾನು ಮಾಡಿ ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಬೇಸಿಲಿ ನೆಕ್ಸ್ಟ್ ಬ್ರ್ಯಾಂಡು ನಮ್ಮ ಇಂಡಿಯನ್ ಲಾರ್ಜೆಸ್ಟ್ ಮೇಕರ್ ಫಸ್ಟ್ ಟಾಟಾಸ್. ನಿಮಗೆ ಇದು ಮುಂದಿನ ಇಯರಲ್ಲಿ ಬೇಸಿಲಿ ಮುಡಿಬೇಕು. ಇಂಡಿಯನ್ಸ್ ಲಾರ್ಜೆಸ್ಟ್ ಕಾರ್ ಬೇಕು ಅದೇ ಟಾಟಾಸ್ ಅಂತ. ನಿಮಗೆ ಇವ್ರ ಕಡೆಯಿಂದ ಟಾಟಾ ಅವರು HBS ಬರೋದು ಮತ್ತು HBS ಗ್ರಿಲ್ ಡಿಸೈನ್ ಬಿಟ್ಟಿದೆ ಅಂತ ಪಾರ್ಷಲ್ ಇದೆ. ಜಸ್ಟ್ ವೇಟ್ ತೋರಿಸ್ತೀನಿ. ಹಾಂ ನಿಮ್ಮ ಗಾಡಿ ಈ ಥರ ಬರುತ್ತೆ. ಗಾಡಿ ಬರುತ್ತೆ. ನೀವು ಟಾಟಾ HBS ಮತ್ತು ನೀವು 300 ವರ್ಷ ಬರುತ್ತೆ ಗಾಡಿ ರಿಲೀಸ್ ಆಗ್ತಿಗೆ. 300 ವರ್ಷ ರಿಲೀಸ್ ಆಗುತ್ತೆ ಗಾಡಿ. ಇದು ನ್ಯೂ ಗ್ರಿಲ್ನ ಬಿಟ್ಟಿದ್ದಾರೆ ಮಾರ್ಕೆಟಲ್ಲಂತೆ. ಈ ಗಾಡಿ ನಿಮಗೆ ಮಿನಿ ಹ್ಯಾರಿಯರ್ ಬರುತ್ತಂತೆ. ಅಂಡ್ ಮಿನಿ ಹ್ಯಾರಿಯರ್ ಇಟ್ ಕಮ್ಸ್ ವಿತ್ ಡ್ಯುಯಲ್ ಟೋನ್ ಅಲಾಯ್ ವೀಲ್ಸ್ ಬರುತ್ತಂತೆ. ಅಂಡ್ ಇಟ್ ಕಮ್ಸ್ ವಿತ್ 4 ಕ್ರಾಸ್ ಓವರ್ ಲುಕ್. ಇಟ್ ಕಮ್ಸ್ ವಿತ್ ಸ್ಲಿಮ್ ಗ್ರಿಲ್ LED daytime running lights. On other side, main headlamps are positioned lower down, and it comes with a 1.0-liter petrol engine producing on 85 bhp and 110 Nm torque. Higher variants might get the turbocharged 1.2-liter motor, and this comes with a 2 gearbox. One is a 5-speed manual and a 5-speed AMT gearbox. AMT will getting this, not an automatic gearbox, it's an AMT gearbox basically. This is that's all. I can show you the picture. There's a new Tata Express with a new grill case. Comes with a 2 gearbox, 5-speed manual gearbox and a 5-speed AMT gearbox getting us. 1.2 liter of petrol engine and a 1.2 liter petrol engine getting this. Yes. So 1.2 petrol engine. Yes, comes with an sorry 1.9 getting this. Waiting to have one. It's a 5-speed manual and a 5-speed or AMT gearbox getting this car. Next one is around 30 minutes video going. Okay, next video. And you said the Mahindra cars has been hiking their prices in the next year. Mahindra cars price hike matter, but Hero or price matter than the bikes do. But the Bajaj Pulsar do all Bajaj Pulsar season area price hike matter than the Pulsar top bike in the market. Next in India. Hero will be doing the price range around 1,500 rupees price hike matter model and the next first January price hike matter and even Hero fine Hero price fine agidre. Next Bajaj Pulsar is going to hike matter and the next all the Bajaj Pulsar the price is set to us in price and even Bajaj Pulsar the Bajaj Pulsar ಈಗ Bajaj Pulsar 120cc Toyota ನೀವು it's going to be priced around 72,122 rupees ಇದೆ. 80,281 rupees ಆಗುತ್ತೆ ಅಂತೆ ಬೈಕ್ ಆಗುತ್ತೆ ಅಂತೆ. ಆ್ಯಂಡ್ ನೀವೇನಾದ್ರು 150cc Pulsar ತೊಗೊಂಡ್ರೆ it cost around 92,627 rupees ಆಗುತ್ತೆ ಅಂತೆ. ನೀವೇನಾದ್ರು 180F
220 F ಬಜಾಜ್ ಪಲ್ಸರ್ 180 ಹಾಫ್ ಫುಲ್ ಫೇಜ್ ವರ್ಷನ್ ತೊಗೊಳ್ತಾರೆ. ಆ ಬೈಕ್ ನಿಮಗೆ 1.13 ಲ್ಯಾಕ್ಸ್ ಸೇರಿ 1.23 ಲ್ಯಾಕ್ಸ್ಗೆ ಹೋಗುತ್ತೆ, ಬೈಕ್ ಹೋಗುತ್ತೆ ಅಂತ ನಿಮಗೆ ಹೋಗುತ್ತೆ. ನೀವೇನಾದ್ರು ಪಲ್ಸರ್ NS ತೊಗೊಂತಾರೆ 160 ತೊಗೊಂತಾರೆ, NS 1.8 ಲ್ಯಾಕ್ಸ್ ರುಪೀಸ್ ಆಗುತ್ತೆ ಅಂತೆ. NS 200 ತೊಗೊಂತಾರೆ ನೀವು ಬೈಕ್ ಅಂದರೆ 1.31 ಲ್ಯಾಕ್ಸ್ ಆಗುತ್ತೆ ಅಂತೆ ಆಗುತ್ತೆ. ಆ್ಯಂಡ್ ಪಲ್ಸರ್ RS 200 ಪ್ರೈಸ್ ರಿಮೇನ್ಸ್ ಅನ್ಚೇಂಜ್ ಅಂತೆ. ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಬಿ ಅರೌಂಡ್ 1.52 ಲ್ಯಾಕ್ ಕಾಸ್ಟ್ ಆಗುತ್ತಂತೆ. ಆ್ಯಂಡ್ ಇಷ್ಟಾಗುತ್ತೆ. ನೀವೇನಾದ್ರು ಪಲ್ಸರ್ ಪ್ರೈಸ್ ನೀವೇನಾದ್ರು ಇದನ್ನು ಬೇಕಿನ ಇದು ಪ್ರೈಸಸ್ ಆಫ್ 2020 ಡಿಸೆಂಬರ್ ಪ್ರೈಸಸ್ ಬರುತ್ತೆ. ನೀವೇ ಈ ಗಾಡಿ ನೆಕ್ಸ್ಟ್ ಇಯರ್ ತೊಗೊಂಡ್ರೆ ನಿಮಗೆಲ್ಲ ಪ್ರೈಸನ್ನು ಅಂದಿದ್ದು ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಕಾಸ್ಟ್ ಆಗುತ್ತೆ ನಿಮಗೆ. ನೆಕ್ಸ್ಟ್ ವಿಡಿಯೋ ನಿಮಗೆ ಇನ್ 2 ವೀಡಿಯೋಸ್ ಇದೆ ಗೈಸ್. ಏನು ಮಾಡ್ತೀನಿ ವಿಡಿಯೋನ ನಾನು. ಓಕೆ, ನೆಕ್ಸ್ಟ್ ವಿಡಿಯೋ ಬೇಸಿಕಲಿ TVS ಕಂಪ್ನಿಯಿಂದ ಸೆಕೆಂಡ್ ಲಾರ್ಜೆಸ್ಟ್ ಟೂ ವೀಲರ್ ಮ್ಯಾನುಫ್ಯಾಕ್ಚರರ್ ಅಂತ TVS ಇಂದ ಜಿಪ್ ಲೈನ್ ಅಂತ ಬರುತ್ತೆ ಅಂತ ಬ್ಯಾಟರಿ ಎಲೆಕ್ಟ್ರಿಕ್ ಸ್ಕೂಟರ್ ಬರುತ್ತೆ. ಹಿಂಗೆ ಬರುತ್ತೆ ಈ ಥರ. ಇದು TVS ಜಿಪ್ ಲೈನ್ ಅಂತೆ, ಹೊಸ ಬ್ಯಾಟರಿ ಎಲೆಕ್ಟ್ರಿಕ್ ಸ್ಕೂಟರ್ ಅಂತ. ಇನ್ನೂ ಬ್ಯಾಟರಿ ಎಲೆಕ್ಟ್ರಿಕ್ ಫಸ್ಟ್ ಸ್ಕೂಟರ್ ಇನ್ನು ರಿಲೀಸ್ ಆಗಿದೆ. ಅದು IQ ಬಿಟ್ಟಿತ್ತು TVS ಅಲ್ಲಿ, ಇನ್ನು ರಿಲೀಸ್ ಆಗಿದೆ. ಇನ್ನು ಈಗ ಸೆಕೆಂಡ್ ರಿಲೀಸ್ ಮಾಡ್ತಾರೆ ಎಲೆಕ್ಟ್ರಿಕ್ ಸ್ಕೂಟರ್. ಇದು ಈ ಥರ ಬರ್ತಂತೆ TVS ಜಿಪ್ ಲೈನ್ ಅಂತ ಎಲೆಕ್ಟ್ರಿಕ್ ಸ್ಕೂಟರ್ 2020 ರಿಲೀಸ್ ಮಾಡ್ತಾರೆ, ರಿಲೀಸ್ ಮಾಡ್ತಾ ಗಾಡಿ ಅಂತ. ಇದು ಬೇಸಿಕಲಿ ನಿಮಗೆ ಫೀಚರ್ಸ್ ನಿಮಗೆ ಬೇಸಿಕಲಿ ಕಂಪ್ಯೂಟರ್ 4.4 ಕಿಲೋವ್ಯಾಟ್ ಇರೋದು ಎಲೆಕ್ಟ್ರಿಕ್ ಮೋಟರ್ ಸಿಗುತ್ತೆ. ವಿಚ್ ಗೋ ಅಬೌಟ್ 75% ಕಂಪ್ಯೂಟರ್ ಲಿಯೋನ್ ಬ್ಯಾಟರಿ ಪ್ಯಾಕ್ ಆ್ಯಂಡ್ ಕಮ್ಸ್ ವಿತ್ ಆನ್ ರೈಡ್ ಮೋಡ್ಸ್, ಪಾರ್ಕ್ ಅಸಿಸ್ಟ್, ಸ್ಮಾರ್ಟ್ಫೋನ್ ಇಂಟಿಗ್ರೇಷನ್ ಆ್ಯಂಡ್ ಸೋ ಆನ್ ಅಂತ ಫೀಚರ್ಸ್ ಬರುತ್ತೆ ಅಂತ. ಆ್ಯಂಡ್ ಈ ವೆಹಿಕಲ್ ನಮಗೆ ಟಾಪ್ ಸ್ಪೀಡ್ 16 ಮೀಟರ್ಸ್ ಟಾಪ್ ಸ್ಪೀಡ್ ಹೋಗುತ್ತಂತೆ. ಇನ್ 5.1 ಸೆಕೆಂಡ್ಸ್ ಬರುತ್ತೆ. 20 ಆ್ಯಂಡ್ ಇಟ್ ಹ್ಯಾಸ್ ಒನ್ ಸಿಂಗಲ್ ಚಾರ್ಜ್ 18 ಕಿಲೋಮೀಟರ್ ಸಿಂಗಲ್ ಚಾರ್ಜ್ ಹೋಗುತ್ತೆ ಅಂತ. ಆ್ಯಂಡ್ ಇಟ್ ಕಮ್ಸ್ ವಿತ್ DC ಫಾಸ್ಟ್ ಎಲ್ಲ ಬರುತ್ತೆ ಈ ಕಾರಲ್ಲಿ. ಆ್ಯಂಡ್ ಇಟ್ ಕಮ್ಸ್ ವಿತ್ TFT ಕ್ಲಸ್ಟರ್ಡ್ ಸ್ಮಾರ್ಟ್ ಆ್ಯಂಡ್ ರೀಜನರೇಟೆಡ್ ಬ್ರೇಕಿಂಗ್ ಆ್ಯಂಡ್ ಎಲ್ಲ ಬರುತ್ತೆ ಅಂತೆ. ಈ ಗಾಡಿ ನಿಮಗೆ ಕಂಫರ್ಟಬಲ್ ಅಂದರೆ ಈ ಗಾಡಿ ನೋಡಿಲ್ಲ ಇದೆಯಾ ಆಫ್ಟರ್ 4 ತಕ್ಕಕ್ಕೆ ಬರುತ್ತೆ ಗೊತ್ತಿಲ್ಲ. ಇದು ಗಾಡಿದು ಗೊತ್ತಿಲ್ಲ. ಆಟದ ಯಾವಾಗ ತಗೊಳಕ್ಕೆ ಬರೋಕ್ಕಾಗ ಆಟದ ಎಲ್ಲಕ್ಕಿಂತ ಟಾಪ್ ಸ್ಪೀಡ್ ಹೋಗುತ್ತೆ, 80 ಹೋಗುತ್ತೆ ಟಾಪ್ ಸ್ಪೀಡ್ ಹೋಗುತ್ತೆ ಸ್ಪೋರ್ಟ್ಸ್ ಮೋಡಲ್ಲಿ. ಅಂತ ಈ ಗಾಡಿ ಯಾರಿಗೂ ತಗೊಳಕ್ಕೆ ಬರೋಕ್ಕಾಗಲ್ಲ. ಈಗ ಲಾಸ್ಟ್ ವೀಡಿಯೋ ಏನು ಮಾಡ್ತೀವಿ ಇದಾನ ಲಾಸ್ಟ್ ವೀಡಿಯೋ ನಿಮಗೆ ಒಂದು ಇಂಡಿಯಾಸ್ ಫೇವ್ರೆಟ್ MPV ಗೆಸ್. ಐ ಆಮ್ ಟಾಕಿಂಗ್ ಅಬೌಟ್ Toyota Innova Crista. Toyota Innova started in 2005. They released that from 2005 to 2020. Toyota Innova is going crazily. They are selling that Innova gas. 7-seater and 8-seater Innova. Now it is basically an I will tell you the accessories distributing in detail. We are telling what are waiting there. In Toyota 21 will be getting iron including MPS wireless charger and bumper protectors we getting. And the variants are getting GX, VX and ZX will be the top end Toyota Innova Cresta gas of next month. And will be totally Toyota Innova has sold around more than in 10 years they have sold on 8,000 lakh units been sold over the last 15 years. Yes, Innova has been sold. And with the prices Toyota Innova Crista increase around 20,000 ಇಂದ 70,000 K tag income price ಅಂತ ಫೇಸ್ ಮಾಡಲ್ಗೆ. ಇದರಲ್ಲಿ ನಿಮಗೆ ಫೀಚರ್ಸ್ ಬರೋದು ರೀಡಿಸೈನ್ ಫ್ರಂಟ್ ಬಂಪರ್ಸ್, ರೌಂಡ್ ಶೇಪ್ LED tail lights, fog lamps, round back out chin, such a new design signaling diamond cut alloy wheels. No other changes were made other than the side profile. It has faded excess assist by the best and comes with an leather seats, cabin, parking sensors, a touchscreen information system, Apple CarPlay, Android Auto connectivity. Also gains within dedicated volume control other features to offer more attracting Toyota Innova. ನಿಮ್ಗೆ ಎಷ್ಟು ಫೀಚರ್ ಬರುತ್ತೆ ಕಮ್ಸ್ ವಿತ್ ಆನ್ ಕಾರ್ ಕವರ್, ಮಡ್ ಗಾರ್ಡ್ಸ್, ಟಾಪ್ ಗಾರ್ಡ್, ರೇರ್ ಬಂಪರ್ಸ್, ಕಂಪ್ಲೇಟ್ಸ್ ಆ್ಯಂಡ್ ಇನ್ ದ ಡೋರ್ಸ್. ಬೇಸಿಕಲಿ TMMS ಅಂದರೆ ಬೇಸಿಕ್ ಫುಲ್ ಟೈಪ್ ಆಡಿಯೋ ಸಿಸ್ಟಮ್ ಬರುತ್ತೆ ಅಂತ ಗಿವಿಂಗ್ ನೋಡ್ತಾರೆ. Toyota Innova comes with 2 engine options. One comes with 2021ಗೆ 2.4 ಲೀಟರ್ ಡೀಸೆಲ್ ಬರುತ್ತೆ ಅಂತ. 2.7 ಲೀಟರ್ ಪೆಟ್ರೋಲ್ ಎಂಜಿನ್ ಸಿಗುತ್ತೆ. 2 ಎಂಜಿನ್ ಡೀಸೆಲ್ ಡೀಸೆಲ್ ಎಂಜಿನ್ ನಿಮಗೆ 2.4 ಡೀಸೆಲ್ ಸಿಗುತ್ತೆ ಅಂತ. 2.7 ಲೀಟರ್ ಪೆಟ್ರೋಲ್ ಎಂಜಿನ್ ಸಿಗುತ್ತೆ ವಿಚ್ ಕಮ್ಸ್ ವಿತ್ 155 ph engine of torque and
ನನಗೆ ಒನ್ ಸಿಕ್ಸ್ಟಿ ಪಿ ಎಸ್ ಅಂತ ಡೀಸೆಲ್ 150 PS engine power ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ ಪೆಟ್ರೋಲ್ ನಿಮಗೆ 160 ಬರುತ್ತೆ ಅಂತೆ ಆ್ಯಂಡ್ ಕಮ್ಸ್ ವಿತ್ 2 engine ಗೇರ್ ಬಾಕ್ಸ್, ಒಂದು ಇಸ್ ಮ್ಯಾನುವಲ್ ಆ್ಯಂಡ್ ಒಂದು ಇಸ್ ಆಟೋಮೆಟಿಕ್ ಗೇರ್ ಬಾಕ್ಸ್ ಸಿಗುತ್ತೆ ಅಂತ. ಪವರ್ ಟ್ರಾನ್ಸ್ ಬರುತ್ತೆ. ಇಷ್ಟಕ್ಕೆ ಹಿಂಗೆ ಬರುತ್ತೆ. ನೀವೇನೋ ಗಾಡಿ ತೊಗೋಬೇಕಂದ್ರೆ ಗಾಡಿ ತೊಗೊಳಕ್ಕಾಗುತ್ತೆ ನಿಮ್ಗೆ ಓಲ್ಡ್ ಇನೋವಾಗೂ ಮತ್ತು ಟೋಟಲಿ 3 times ಇನೋವಾ ಶೈಲಿ ಮಾಡಿ 4 times ಏನೋ ಬಂತು. ಇನ್ನೂ ಒಂದು ಇನೋವಾ ಬಂತು ಅದು ಸರಿಯಾಗಿ ಹಾಕಲ್ಲ. ನೀವು ಇನೋವಾ ಇಷ್ಟು ವಿಡಿಯೋ ನೀವೇನಾದ್ರು ಇಷ್ಟಪಟ್ಟರೆ ನಾನು ಅಪ್ಡೇಟ್ಸ್ ఇప్పుడు ಏನೇನು ಪ್ರೈಸ್ ಲಿಸ್ಟು ಏನಾದ್ರು ಕಾಗಲ್ಲ ಅಂದರೆ ನೀವೆಲ್ಲ ಇದನ್ನೇ ತುಂಬ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬೇಗ 1000 ಸಬ್ಸ್ಕ್ರೈಬರ್ಸ್ ರೀಚ್ ಮಾಡೋಣ, ಚಾನಲ್ ರೀಚ್ ಮಾಡೋಣ. ಅಲ್ಲಿ ತನಕ ಆಲ್ವೇಸ್ ವೆರಿ ಮಾಸ್. ಜೈ ಹಿಂದ್, ಜೈ ಭಾರತ್. ಆಲ್ವೇಸ್ ಸಪ್ರೇಟ್ ಯೂಟ್ಯೂಬ್ ಚಾನಲ್ ಬೆಂಗಳೂರು ಪ್ರತ್ಯೇಕ ಇವನ್ನ ಲೇಟೆಸ್ಟ್ ಕಾರ್ ಮತ್ತು ಬೈಕ್ ರಿವ್ಯೂ ಬೇಕಾದ್ರೆ ನನ್ನ ಜೊತೆ ಸಬ್ಸ್ಕ್ರೈಬ್ ಮಾಡಿ. ಎವ್ರಿ ಮಂತ್ ಅಲ್ಲಿ ಶೂಟಿಂಗ್ ನ್ಯೂ ಬೈಕ್ಸ್, ನ್ಯೂ ಕಾರ್ ವಿಡಿಯೋ. ನೆಕ್ಸ್ಟ್ ಮಂತ್ ನಮಗೆ ಅಲ್ಲಿ ಮೇಕಿಂಗ್ ಎ ಚಾಲೆಂಜ್. ಒನ್ ಡೇಲಿ ನಾನು ಎಷ್ಟು ಟೆಸ್ಟ್ ಆಗುತ್ತೆ ಅಷ್ಟು ಕಾರಣ ಟೆಸ್ಟ್ ಮಾಡಿ ನಿಮ್ಗೆ ಮುಂದೆ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ನೋಡೋಣ ಆಗುತ್ತೆ ಅಂತ ನೆಕ್ಸ್ಟ್ ಮಂತ್. ತನಕ ದಿಸ್ ಬೆಲೋಟ ಪ್ರತೀಕ್ ಸೈನಿಂಗ್. ಬೇಸಿಕಲಿ ಈ ವಿಡಿಯೋ ನಿಮ್ಗೆ ದೊಡ್ಡ 45 minutes ವಿಡಿಯೋ ಬರುತ್ತೆ. ಸ್ವಲ್ಪ ಲೆಂತ್ ಆಗಿ ವಿಡಿಯೋ ಸ್ವಲ್ಪ ನೋಡಿ. ಇದೆಲ್ಲ ನಾನು ಅಪ್ಲೋಡ್ ಕೊಟ್ಟಿದ್ದೀನಿ, ವಿತ್ ಪಿಕ್ಚರ್ಸ್ ಕೊಟ್ಟಿದ್ದೀನಿ, ನೋಡಿ ಇಂಟ್ರೆಸ್ಟ್ ಇರುತ್ತೆ. ದಿಸ್ ಬೆಲೋಟ ಪ್ರತೀಕ್ ಸೈನಿಂಗ್ ಆಫ್. ನಮ್ಮ ಶಾರ್ಟ್ ಬಾಬಾ. ಥ್ಯಾಂಕ್ ಯು ಗೈಸ್.